ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಆಫ್ ಡೇ 130. ಇವತ್ತು ಮನೆಗೆ ಸ್ವಲ್ಪ ತುಳಸಿ ತೊಗೊಂಡೋಗೋಣ ಅಂತ ಬಂದಿದ್ದೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ನಾನು ನರ್ಸರಿಗೆ ಡೈರೆಕ್ಟಾಗಿ ಬಂದೆ. ಸೊ ಇಲ್ಲಂತೂ ಈ ವೆದರ್ಗೂ ಏನೋ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಗಿಡಗಳು, ಆ ಹೂಗಳು ಅಲ್ಲಿರೋದನ್ನೆಲ್ಲ ತೊಗೊಂಬರೋಣ ಅಂತ ಅನ್ನಿಸ್ತಾ ಇತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಆಸೆ ಅಂತೂ ಆಗುತ್ತೆ ತೊಗೊಂಡೋಗೋಣ ಮನೆಗೆ ಅಂತ. ಬಟ್ ಏನು ಮಾಡೋದು, ಅಷ್ಟೊಂದು ಸ್ಪೇಸ್ ಇಲ್ಲ ಇಡೋಕ್ಕೆ. ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ತೊಗೊಂಡೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಬಿಟ್ಟು ಫಾರ್ ನಾವು ತುಳಸಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ತುಳಸಿ ಎಲ್ಲ 2 ಥರ ವೆರೈಟಿ ಇರುತ್ತಲ್ವ, ಒಂದು ಗ್ರೀನ್ ಕಲರು ಮತ್ತು ಒಂದು ರೆಡ್ ಕಲರು. ನಿಮಗೆ ಅದರದ್ದು ಏನಾದರೂ ಡಿಫ್ರೆನ್ಸು ಅಥವಾ ಏನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ ನನಗೆ ತಿಳಿಸಿ. ಯಾಕೆ ಅಂತಂದರೆ 2 ಥರನೂ ಹಾಕಿದ್ದೀವಿ ಗಿಡನ. ಬಟ್ ಅದು ಯಾವುದು ಅಂತ ನನಗೆ ಇನ್ನೂ ಕನ್ಫ್ಯೂಷನ್ ಇದೆ. ಸೊ ಹಾಗಾಗಿ ಈಗ ಈ ಗಿಡನ ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಆ ರೆಡ್ ಕಲರ್ದು ಬೀಜ ಮನೇಲಿದೆ ನನ್ನ ಹತ್ರ. ಸೊ ಇದೆರಡೂ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ಪಾಟಿಂಗ್ ಮಾಡುವಾಗ ಹಾಕೋಣ ಅಂತ ಹಂಗೆ ಅಂದ್ಕೊಂಡೆ ನಾನು. ತುಳಸಿ ತೊಗೊಂಡ್ಬಿಟ್ಟು ಹಾಗೆ ನಾನು ಒಂದು ರೌಂಡ್ ಹಾಕ್ತಾ ಇದ್ದೀನಿ, ಯಾವ್ಯಾವ ಗಿಡ ಇದೆ ಏನೇನು ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ವೆರೈಟೀಸ್ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನೋಡಿದ್ರೆ ಯಾವುದು ಇಂಡೋರ್ ಯಾವುದು ಔಟ್ಡೋರ್ ಪ್ಲ್ಯಾಂಟ್ಸ್ ಅಂದ್ಬಿಟ್ಟು ಅದನ್ನೆಲ್ಲ ನಾನು ನೋಡ್ಕೊತಾ ಇದ್ದೆ. ಇನ್ನು ಮನೆಗೆ ಹೋಗಿ ಮಣ್ಣಿಗೆ ಮಿಕ್ಸಿಂಗಿಗೆಲ್ಲ ಮತ್ತೆ ನಾನು ತೊಗೋಬೇಕಾಗತ್ತೆ, ಪರ್ಚೇಸ್ ಮಾಡಬೇಕೆಲ್ಲನೂ. ಸೊ ಹಾಗಾಗಿ ಇವ್ರ ಹತ್ರನೇ ಮಿಕ್ಸಿಂಗ್ ಸಿಗುತ್ತೆ ಅಲ್ವಾ, ಅದಕ್ಕೆ ಅವ್ರ ಹತ್ರನೇ ನಾನು ಸ್ವಲ್ಪ ಪಾಟ್ ಮಿಕ್ಸಿಂಗ್ ಕೂಡ ಡೈರೆಕ್ಟಾಗಿ ತೊಗೊಂಬಂದೆ. ಇನ್ನು ತುಳಸಿಲಿ ಹಾಕ್ಕೋಬೋದು ಅಂತ. ಈ ತುಳಸಿ ಫುಲ್ಲು ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ಮಣ್ಣು. ಸೊ ಅದಕ್ಕೆ ಎಲ್ಲನೂ ಸ್ವಲ್ಪ ಲೂಸನ್ ಮಾಡಿ ಅದರಲ್ಲಿ ಮತ್ತೆ ಈಗ ತಂದಿದ್ದಂತಹ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ತುಳಸಿನ ಅದರಲ್ಲಿ ಪಾಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಿಂಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರಬೇಕಾದ್ರೆ ನನ್ನ ಹತ್ರ ವಿಳೆದೆಲೆ ಇತ್ತು, ಕಟ್ ಮಾಡಿರೋದು ನಮ್ಮ ಗಿಡದ್ದೇನೆ. ಸೊ ಅದನ್ನು ನಾನು ನೀರಲ್ಲಿ ಇಟ್ಟಿದ್ದೆ. ಆಲ್ಮೋಸ್ಟ್ 15 ಡೇಸ್ ಬಿಟ್ಟಿದ್ದೆ ಅನಿಸುತ್ತೆ ನೀರಲ್ಲೇ. ಅದಾದಮೇಲೆ ಅದರಲ್ಲೂ ಕೂಡ ಸ್ವಲ್ಪ ರೂಟಿಂಗ್ ಬಂದಿತ್ತು. ಅದನ್ನು ಕೂಡ ನಾನು ಪಾಟ್ಗೆ ಹಾಕಿ ಅದನ್ನು ಕೂಡ ಬೆಳೆಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನನಗೆ ಫ್ಲವರಿಂಗ್ ಪ್ಲಾಂಟ್ಸು, ಈ ವೆಜಿಟೇಬಲ್ಸು ಮತ್ತು ಸೊಪ್ಪು ಇದನ್ನೆಲ್ಲ ಬೆಳಿಬೇಕು ಅಂತ ತುಂಬ ಇಷ್ಟ. ನೋಡೋಣಂತೆ, ನೀವು ಯಾರಾದರೂ ಗಾರ್ಡನಿಂಗಲ್ಲಿ ಐಡಿಯಾ ಇರೋರು, ಈಗ ಆಲ್ರೆಡಿ ಮಾಡ್ತಾ ಇರೋರು, ಎಕ್ಸ್ಪೀರಿಯನ್ಸ್ ಇದ್ದರೆ ಯಾವುದನ್ನು ಬಿಗಿನರ್ ಫ್ರೆಂಡ್ಲಿಯಾಗಿ ಈಸಿಯಾಗಿ ಲೋ ಮೇಂಟೆನೆನ್ಸಲ್ಲಿ ಬೆಳಿಬಹುದು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಆನ್ ಅನದರ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.